ನಮಸ್ಕಾರ, ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ನಿಷ್ಮಾ ಇರ್ಷಾದ್. ಇವತ್ತು ಇಡೀ ದೇಶ ತಲೆ ತಗ್ಗಿಸುವಂತಹ, ನಮ್ಮ ವ್ಯವಸ್ಥೆಯ ಸಂವೇದನಾಹೀನತೆಯನ್ನ ನಡು ರಸ್ತೆಯಲ್ಲಿ ಬೆತ್ತಲು ಮಾಡುವಂತಹ ಒಂದು ಭೀಕರ ವಿಡಿಯೋವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೊಯಮತ್ತೂರಿನಲ್ಲಿ 10 ವರ್ಷದ ಕಂದಮ್ಮನನ್ನ ಅಪಹರಿಸಿ ಅತ್ಯಾಚಾರ ಮಾಡಿ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಇಡೀ ತಮಿಳುನಾಡು ಕಣ್ಣೀರಿಡ್ತಾ ಇದೆ. ದೇಶದ ಪ್ರತಿ ನಾಗರಿಕನ ಆತ್ಮಸಾಕ್ಷಿ ನಡುಗ್ತಾ ಇದೆ. ಆದ್ರೆ ಇಂತಹ ಘೋರ ದುರಂತದ ಬಗ್ಗೆ ಮಾಹಿತಿ ನೀಡಲು ಬಂದ ಹಿರಿಯ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಗೊತ್ತಾ? ಗಹಗಹಿಸಿ ನಗ್ತಾ ಇದ್ದಾರೆ. ಹೌದು, ಒಬ್ಬ ಮುಗ್ಧ ಬಾಲಕಿಯ ರೇಪ್ ಅಂಡ್ ಮರ್ಡರ್ ಕೇಸ್ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡುವಾಗ ಈ ಅಧಿಕಾರಿಗಳು ಒಬ್ಬರಿಗೊಬ್ಬರು ನೋಡಿ ಹಲ್ಲು ಕಿರಿಯುತ್ತಾ ಜೋಕ್ ಮಾಡುತ್ತಾ ವಿಕೃತವಾಗಿ ನಗ್ತಾ ಇದ್ದಾರೆ. ನೋಡಿ ಈ ದೃಶ್ಯಗಳನ್ನ. ಇವರೇ ತಮಿಳುನಾಡು ವೆಸ್ಟ್ ಝೋನ್ ಐಜಿಪಿ ಆರ್ ರಮ್ಯಾ ಅವರು. 2008ರ ಬ್ಯಾಚ್ನ ಸೀನಿಯರ್ IPS ಅಧಿಕಾರಿ ಇವರು. ಪಕ್ಕದಲ್ಲಿರುವವರು DIGP ಸ್ವಾಮಿನಾಥನ್ ಮತ್ತು ಗ್ರಾಮೀಣ SP ಅಲ್ಲಾ ತಿಪ್ಪಲಿ ಪವನ್ ಕುಮಾರ್ ರೆಡ್ಡಿ. ಮಗುವಿನ ಹೆಣ ಬಿದ್ದಿದೆ. ಇವರು ಪ್ರೆಸ್ ಮೀಟ್ ಮಾಡೋಕೆ ಮುಂಚೆ ಹಲ್ಲು ಬಿಡ್ತಾ ಜೋಕ್ ಹೊಡಿತಾ ಹಕ ಹಕ ಅಂತ ನಗ್ತಾ ಇದ್ದಾರೆ. ಪ್ರಶ್ನೆ ಒಂದೇ, ಮಾಧ್ಯಮಗಳ ಮುಂದೆ ದೇಶವೇ ನೋಡ್ತಾ ಇರುವಾಗ ಈ ಖಾಕಿದಾರಿಗಳ ಮುಖದಲ್ಲಿ ಕಾಣ್ತಿರುವಂತಹ ಈ ಅಸಹ್ಯಕರ ನಗು ಆ ಹೆತ್ತ ಕರುಳಿನ ಆಕ್ರಂದನಕ್ಕಿಂತಲೂ ದೊಡ್ಡದಾಗಿ ಹೋಯ್ತಾ ಅಂತ ನಾಚಿಕೆ ಆಗ್ಬೇಡ್ವಾ ಇಂಥವರಿಗೆಲ್ಲ? ಸ್ನೇಹಿತರೆ, ನಾವು ಕೇವಲ ಒಂದು ಅಪರಾಧದ ಬಗ್ಗೆ ಇಲ್ಲಿ ಮಾತನಾಡ್ತಾ ಇಲ್ಲ. ಬದಲಿಗೆ ನಮ್ಮ ವ್ಯವಸ್ಥೆಯ ಒಳಗೆ ಸತ್ತು ಹೋಗಿರುವಂತಹ ಮಾನವೀಯತೆಯ ಬಗ್ಗೆ ಸತ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಘಟನೆ ನಡೆದಿರೋದು ತಮಿಳುನಾಡಿನ ಕೊಯಮತ್ತೂರು ಜಿಲ್ಲೆಯ ಸುಳೂರು ಅನ್ನುವಂತಹ ಜಾಗದಲ್ಲಿ. 10 ವರ್ಷದ ಪುಟ್ಟ ಮಗು ತನ್ನ ಮನೆಯ ಮುಂದೆ ಆಟ ಆಡ್ತಾ ಇದ್ದವಳು ದಿಢೀರ್ ಅಂತ ನಾಪತ್ತೆ ಆಗ್ತಾಳೆ. ಕುಟುಂಬಸ್ಥರು, ಊರಿನ ಜನ ಇಡೀ ರಾತ್ರಿ ಹುಡುಕಾಡಿದ ಮೇಲೆ ಸಿಕ್ಕಿದ್ದು ಮಗುವಿನ ಜೀವವಿಲ್ಲದ ಶವ. ಕೆರೆಯ ದಂಡಿಯ ಮೇಲೆ ಶವವಾಗಿ ಆ ಕಂದಮ್ಮ ಸಿಕ್ಕಿದ್ಲು. ಪೊಲೀಸರು ಹೇಳೋದು ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿದೆ ಅಂತ. ಆದ್ರೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಅಂತ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ಇಡೀ ಊರು ಪ್ರತಿಭಟನೆಗೆ ಇಳಿದಿದೆ. ತಕ್ಷಣ ನ್ಯಾಯ ಸಿಗಬೇಕು ಅಂತ ಜನರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಆದ್ರೆ ಈ ಇಡೀ ಪ್ರಕರಣದಲ್ಲಿ ಮತ್ತೊಂದು ಅತ್ಯಂತ ನಾಚಿಕೆಗೇಡಿನ ಮತ್ತು ಅನುಮಾನಾಸ್ಪದ ಬೆಳವಣಿಗೆ ಹೊರಬಂದಿದೆ ಸ್ನೇಹಿತರೆ. ಯಾವ ಮಗು ನಾಪತ್ತೆಯಾಗಿ ಇಡೀ ಊರು, ಪೊಲೀಸರು ಮತ್ತು ತಂದೆ ರಾತ್ರಿಯೆಲ್ಲ ಹುಡುಕಾಡ್ತಾ ಇದ್ರು, ಆ ಕಂದಮ್ಮನ ಹೆತ್ತ ತಾಯಿ ಇದ್ದಾಳಲ್ಲ, ಅವಳು ಮಾತ್ರ ಕುಡಿತದ ಮತ್ತಿನಲ್ಲಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ಲಂತೆ. ಮಗು ಎಲ್ಲಿದ್ದಾಳೆ, ಏನಾಗಿದ್ದಾರೆ ಅನ್ನೋ ಕನಿಷ್ಠ ಜ್ಞಾನವೂ ಇಲ್ಲದ ಆಕೆಯ ವರ್ತನೆ ಒಂದ್ ಕಡೆ ಆದ್ರೆ, ಮಾರನೇ ದಿನ ಇದೆ ಅದೇ ಮಹಿಳೆ ಪೊಲೀಸರ ಮೇಲೆ ಗಂಭೀರ ಆರೋಪವನ್ನ ಮಾಡಿದ್ದಾಳೆ. ನನ್ನ ಗಂಡನನ್ನ ಕರೆದುಕೊಂಡು ಹೋಗಿ ಪೊಲೀಸರೇ ಮಗುವಿನ ಹೆಣವನ್ನ ಸುಟ್ಟು ಹಾಕಿದ್ದಾರೆ. ಸಾಕ್ಷಿ ನಾಶ ಮಾಡುವುದಕ್ಕೆ ನೋಡ್ತಾ ಇದ್ದಾರೆ. ಹೂಳಬೇಕಿದ್ದ ಹೆಣವನ್ನ ಯಾಕೆ ಸುಟ್ರು ಅಂತ ಕೇಳ್ತಿದ್ದಾಳೆ. ಪೊಲೀಸರು ತಂದೆಯ ಸಮ್ಮುಖದಲ್ಲೇ ಅಂತ್ಯ ಸಂಸ್ಕಾರ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೆತ್ತ ಕರುಳಿನ ಈ ನೀಚತನದ ನಡವಳಿಕೆ ಮತ್ತು ಪೊಲೀಸರ ಈ ತರಾತುರಿಯ ನಡೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಈ ಕೇಸ್ನಲ್ಲಿ ಏನೋ ದೊಡ್ಡ ಗೋಲ್ಮಾಲ್ ನಡೀತಿದೆ ಅನ್ನುವಂತಹ ಒಂದು ಅನುಮಾನ ಗಾಢ ಆಗ್ತಾ ಇದೆ. ಈ ತನಿಖೆಯ ಪ್ರಗತಿಯನ್ನ ವಿವರಿಸೋದಕ್ಕೆ ಪೊಲೀಸ್ ಇಲಾಖೆ ಒಂದು ಅಧಿಕೃತ ಜಂಟಿ ಸುದ್ದಿಗೋಷ್ಠಿಯನ್ನ ಕರೆಯುತ್ತೆ. ವೇದಿಕೆಯಲ್ಲಿ ಕುಳಿತಿರೋದು ಯಾರೋ ಕಾನ್ಸ್ಟೇಬಲ್ಗಳಲ್ಲ, ಗಮನಿಸಿ, 3 ಪೊಲೀಸ್ IPS ಹಿರಿಯ ಅಧಿಕಾರಿಗಳು. ವಿಡಿಯೋವನ್ನ ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಇವರ ಮುಂದೆ ದೇಶದ ಪ್ರಮುಖ ಸುದ್ದಿ ವಾಹಿನಿಗಳ ಮೈಕ್ಗಳಿವೆ. ಅಲ್ಲಿ ಜನರಿಗೆ ಭರವಸೆ ಸಿಗಬೇಕಿತ್ತು. ಆದ್ರೆ ಅಲ್ಲಿ ಕೇಳಿಸಿದ್ದು ಈ ಹಿರಿಯ ಅಧಿಕಾರಿಗಳ ನಗುವಿನ ಶಬ್ದ. ಒಬ್ಬ 10 ವರ್ಷದ ಮಗುವಿನ ರೇಪ್ ಅಂಡ್ ಮರ್ಡರ್ ಕೇಸನ್ನ ಹ್ಯಾಂಡಲ್ ಮಾಡಬೇಕಾದ ಕನಿಷ್ಠ ಪ್ರಜ್ಞೆ, ಗಾಂಭೀರ್ಯತೆ ಇವರಿಗೆ ಇಲ್ಲದಾಯ್ತಾ? ಪತ್ರಿಕಾಗೋಷ್ಠಿ ಆರಂಭವಾಗುವುದಕ್ಕಿಂತ ಮುನ್ನ ಮಾಧ್ಯಮಗಳ ಕ್ಯಾಮೆರಾಗಳು ಆನ್ ಇವೆ ಅನ್ನೋ ಕನಿಷ್ಠ ಜ್ಞಾನವೂ ಇಲ್ಲದೆ ಆ 3 ಅಧಿಕಾರಿಗಳು ಎದ್ದು ಬಿದ್ದು ನಗ್ತಾ ಇದ್ದಾರೆ. ಒಬ್ಬರಿಗೊಬ್ಬರು ಗುಸುಗುಸು ಅಂತ ಜೋಕ್ ಹೊಡೆಯುತ್ತಾ, ಕಿಸಿ ಕಿಸಿ ಅಂತ ಹಲ್ಲು ಕಿರಿಯುತ್ತಾ ವಿಕೃತ ಆನಂದ ಪಡೆಯುತ್ತಿದ್ದಾರೆ. ಪ್ರಧಾನಿ ಮೋದಿ ವಿದೇಶಕ್ಕೆ ಹೋಗಿ ನಗ್ತಾರಲ್ಲ, ಅದಕ್ಕಿಂತಲೂ ಕೆಟ್ಟದಾಗಿ ಅಸಹ್ಯವಾಗಿ ನಗ್ತಿದ್ದಾರೆ ಈ ಅಧಿಕಾರಿಗಳು. ಇವರಿಗೆ ಯಾವ ವಿಚಾರಕ್ಕೆ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೀವಿ ಅನ್ನುವ ಪರಿವೇ ಇಲ್ಲ. ನಿಮ್ಮ ಮುಂದಿರೋದು ಒಂದು ಹೆಣ್ಣು ಮಗುವಿನ ಭೀಕರ ಅತ್ಯಾಚಾರದ ಮತ್ತು ಕೊಲೆ ಕೇಸ್ನ ವಿಷಯ ಆಫೀಸರ್ಸ್. ಅಲ್ಲಿ ದೇಶವೇ ಕಣ್ಣೀರಿಡ್ತಾ ಇದ್ರೆ ನಿಮಗಿಲ್ಲಿ ಜೋಕ್ ನೆನಪಾಗ್ತಾ ಇತ್ತಾ? ಇಂತಹ ಸಂವೇದನಾರಹಿತ ಕಲ್ಲು ಮನಸ್ಸಿನ ಕ್ರೂರಿಗಳು ಸಮಾಜಕ್ಕೆ ಯಾವ ನ್ಯಾಯ ಕೊಡಿಸ್ತಾರೆ ಹೇಳಿ? ಇದೇ ರಮ್ಯಾ ಭಾರತಿ ಹಿಂದೆ ಚೆನ್ನೈನಲ್ಲಿ ಮಧ್ಯರಾತ್ರಿ ಸೈಕಲ್ ಮೇಲೆ ಪೆಟ್ರೋಲಿಂಗ್ ನಡೆಸಿ
ಸಿಎಂ ಸ್ಟಾಲಿನ್ ಅವರಿಂದಲೇ ಶಭಾಸ್ ಗಿರಿಯನ್ನ ಗಿಟ್ಟಿಸಿಕೊಂಡಿದ್ರು. ಸಿಂಗಂ ತರಹದ ಬಿಲ್ಡಪ್ ಕೊಟ್ಟಿದ್ದ ಅಧಿಕಾರಿ ಇವತ್ತು ಜನರ ಮುಂದೆ ತನ್ನ ಅಟ್ಟಹಾಸದ ನಗು ನಗುತ್ತಾ ಸಿಕ್ಕಿ ಬಿದ್ದಿದ್ದಾರೆ. ಬಹಳ ಜನ ಹೇಳ್ತಾರೆ, ಅಯ್ಯೋ ಪೊಲೀಸರು ದಿನಕ್ಕೆ ಇಂತಹ 100 ಕೇಸ್ಗಳನ್ನ ನೋಡ್ತಾರೆ, ಅವರಿಗೆ ಇದೆಲ್ಲ ರುಟೀನ್ ಆಗಿಬಿಟ್ಟಿರುತ್ತೆ ಅಂತ. ದಿನ ಸಾಯೋರ್ಗೆ ಅಳೋರು ಯಾರು ಅನ್ನುವಂತಹ ಉಡಾಫಿಯ ಮಾತುಗಳು ಕೂಡ ಇರ್ತಾರೆ. ಅಂತಹ ಅಧಿಕಾರಿಗಳು ಕೂಡ ಇದ್ದಾರೆ. ಆದ್ರೆ ಈ ಅಧಿಕಾರಿಗಳಾಗ್ಲಿ ಇಂತಹ ಜನ ನೆನ್ಪಿಟ್ಕೊಳ್ಬೇಕು, ಸಾರ್ವಜನಿಕ ಸೇವೆಯಲ್ಲಿರುವ ನಿಮಗೆ ಇದು ಕೇವಲ ಮತ್ತೊಂದು ಫೈಲ್ ಅಥವಾ ಕೇಸ್ ನಂಬರ್ ಇರಬಹುದು. ಆದ್ರೆ ಸಂತ್ರಸ್ತ ಕುಟುಂಬಕ್ಕೆ ಇದು ಇಡೀ ಬದುಕಿನ ದುರಂತ ಅಂತ. ಮತ್ತೊಂದು ನಾಚಿಕೆಗೇಡಿನ ವಿಷಯ ಅಂದ್ರೆ ಆ ವೇದಿಕೆಯಲ್ಲಿದ್ದ IGRB ರಮ್ಯಾ ಇದ್ದಾರಲ್ಲ, ಇವರು ಸ್ವತಃ ಒಬ್ಬ ಮಹಿಳೆ, ಒಬ್ಬ ಹೆಣ್ಣಾಗಿ ಮತ್ತೊಂದು ಹೆಣ್ಣು ಮಗುವಿಗೆ ಆದ ಇಂತಹ ಭೀಕರ ಅನ್ಯಾಯದ ಬಗ್ಗೆ ಮಾತನಾಡುವಾಗ ಕನಿಷ್ಠ ಮಟ್ಟದ ಸಹಾನುಭೂತಿ ಬೇಡ್ವೇನ್ರಿ ಇವರಿಗೆ? ಇವರ ಜಾಗದಲ್ಲಿ ನಿಮ್ಮದೇ ಮಗಳಿದ್ದಿದ್ರೆ ಅಥವಾ ನಿಮ್ಮದೇ ಕುಟುಂಬದ ಮಗು ಇದ್ದಿದ್ರೆ ಮಾಧ್ಯಮಗಳ ಕ್ಯಾಮೆರಾದ ಮುಂದೆ ಹೀಗೆ ಹಲ್ಕಿರಿದು ನಗ್ತಾ ಇದ್ರ ನೀವು? ನಿಮ್ಮ ಹುದ್ದೆಯಲ್ಲಿ ಗಾಂಭೀರ್ಯತೆ ಎಲ್ಲಿದೆ ರೀ? ಯಾವಾಗ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯ್ತು, ನೆಟ್ಟಿಗರು ಅವರ ವಿರುದ್ಧ ಕಿಡಿಕಾರೋದಕ್ಕೆ ಶುರು ಮಾಡಿದ್ರು. ಆಗ ಇದನ್ನ AI ಮೂಲಕ ಸೃಷ್ಟಿಸಿದ ನಕಲಿ ವಿಡಿಯೋ ಅಂತ ಬಿಂಬಿಸೋದಕ್ಕೆ ಕೆಲವು ಕಿಡಿಗೇಡಿಗಳು ಪ್ರಯತ್ನ ಪಟ್ರು. ಆದ್ರೆ ಸತ್ಯವನ್ನ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಲವು ಮಾಧ್ಯಮಗಳ ಕ್ಯಾಮೆರಾಗಳಲ್ಲಿ ಅಧಿಕಾರಿಗಳ ವಿಕೃತ ನಡೆ ನೇರವಾಗಿ ದಾಖಲಾಗಿದೆ. ಇದು ತಾಂತ್ರಿಕ ದೋಷ ಅಲ್ಲ, ಇದು ಅಧಿಕಾರಿಗಳ ನೈತಿಕತೆಯ ದಿವಾಳಿತನ. ಇದು ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ಸಿ ವಿಜಯ್ ಜೋಸೆಫ್ ಅವರ ಆಡಳಿತಕ್ಕೆ ಬಂದಿರುವ ಮೊದಲ ದೊಡ್ಡ ಪರೀಕ್ಷೆ. ಸರ್ಕಾರದ ಆದೇಶದ ಮೇರೆಗೆ ಇಬ್ಬರು ಶಂಕಿತರಾದ ಕಾರ್ತಿಕ್ ಮತ್ತು ಮೋಹನ್ನನ್ನ ಬಂಧಿಸಿ ಪೋಕ್ಸೋ ಕಾಯ್ದೆಯಡಿ ತನಿಖೆ ಮಾಡಲಾಗ್ತಾ ಇದೆ ನಿಜ. ಆದ್ರೆ ಇಲಾಖೆಯ ಈ ಎಲ್ಲ ತ್ವರಿತ ಕ್ರಮಗಳ ಮೇಲೂ ಆ 3 ಅಧಿಕಾರಿಗಳ ಬೇಜವಾಬ್ದಾರಿತನದ ನಗು ಬಿಸಿ ನೀರು ಚೆಲ್ಲಿದೆ. ಯಾವಾಗ ಈ 3 ಅಧಿಕಾರಿಗಳ ವಿಕೃತ ನಗುವಿನ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಇಡೀ ದೇಶ ಉಗಿಯೋಕೆ ಶುರು ಮಾಡ್ತೋ, ಆಗ ಈ ಆಕ್ರೋಶ ಮುಖ್ಯಮಂತ್ರಿವರೆಗೂ ಕೂಡ ತಲುಪಿದೆ. ತಮಿಳುನಾಡಿನಲ್ಲಿ ದೊಡ್ಡ ಬದಲಾವಣೆಯ ಭರವಸೆ ನೀಡಿ ಅಧಿಕಾರಕ್ಕೆ ಬಂದು ಇನ್ನೂ 15 ದಿನ ಆಗಿರುವ ಮುಖ್ಯಮಂತ್ರಿ ಸಿ ವಿಜಯ್ ಜೋಸೆಫ್ ಅವರಿಗೆ ಇದು ಮೊದಲ ಅಗ್ನಿ ಪರೀಕ್ಷೆ ಆಗಿರೋದ್ರಿಂದ ಸಾರ್ವಜನಿಕರ ತೀವ್ರ ಒತ್ತಡಕ್ಕೆ ಮಣಿದ ಸರ್ಕಾರ ಇಲಾಖೆಯ ಬೇಜವಾಬ್ದಾರಿತನಕ್ಕಾಗಿ IG ರಮ್ಯಾ ಭಾರತಿ, DIG ಸ್ವಾಮಿನಾಥನ್ ಮತ್ತು SP ಪವನ್ ಕುಮಾರ್ ರೆಡ್ಡಿ ಮೂವರನ್ನ ಕೂಡ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿದೆ. ಕೇವಲ ಸಸ್ಪೆಂಡ್ ಮಾಡಿದ್ರೆ ಸಾಲದು ಮುಖ್ಯಮಂತ್ರಿಗಳೇ, ಈ ಅಧಿಕಾರಿಗಳ ವಿಕೃತ ಮಾನಸಿಕತೆಗೆ ನೀವು ತಕ್ಕ ಶಾಸ್ತಿ ಮಾಡಲೇಬೇಕು. ತಮಿಳುನಾಡು ಸರ್ಕಾರವೇ, ಮುಖ್ಯಮಂತ್ರಿ ವಿಜಯ್ ಅವರೇ ತಕ್ಷಣವೇ ಈ ಅಧಿಕಾರಿಗಳ ವಿರುದ್ಧ ಇನ್ನೂ ಕಠಿಣ ಕ್ರಮವನ್ನ ಜರುಗಿಸಿ. ಇಂತಹ ಕರುಣೆ ಇಲ್ಲದ ಸಂವೇದನಾ ರಹಿತ ಅಧಿಕಾರಿಗಳು ಕಾಕಿ ಧರಿಸೋದಕ್ಕೆ ಲಾಯಕ್ಕೆ ಇಲ್ಲ. ಜನ ಇವರ ಮುಖಕ್ಕೆ ನೋಡಿ ಉಗಿತಾ ಇದ್ದಾರೆ. ಶೇಮ್ ಆನ್ ಯು, ಶೇಮ್ ಆನ್ ಯು ಆಫೀಸರ್ಸ್, ಶೇಮ್ ಆನ್ ಯು. ಸ್ನೇಹಿತರೆ, ಖಾಕಿ ಯೂನಿಫಾರ್ಮ್ ಮತ್ತು ಹುದ್ದೆ ಕೇವಲ ಅಧಿಕಾರ ಚಲಾಯಿಸೋದಕ್ಕೆ ಅಲ್ಲ, ಅದು ಸಮಾಜದ ರಕ್ಷಣೆಗೆ ಗೌರವ ಮತ್ತು ಕರುಣೆಯ ಸಂಕೇತ. ಮುಗ್ಧ ಬಾಲಕಿಯ ಸಾವಿನಲ್ಲೂ ನಗುವನ್ನ ಹುಡುಕುವ ಇಂತಹ ಅಧಿಕಾರಿಗಳು ಆ ಹುದ್ದೆಯಲ್ಲಿ ಇರೋದಕ್ಕೆ ಅರ್ಹರೇ ಅಲ್ಲ.